ಎಂತ ತಲೆ ಕೂದಲು ಸಿಗ್ತಾನೆ? ಅಯ್ಯೋ ದೇವ್ರೇ, ಆ ಪಾಪಣ್ಣ ಗುಂಡಪ್ಪಣ್ಣ ಎಲ್ಲ ಮೊದಲೇ ಒಂಥರ ಅಚ್ಚುಗಟ್ಟು. ಏನು ತಿಳ್ಕೊತಾರೆ ಏನ? ನಿಂಗೊಬ್ಳಿಗೆ ಹೇಳ್ತೀನಿ ಮಾರತ್ತೆ, ಆ ತಲೆ ಒಂದು ಇದು ಮಾಡಿ ಕಟ್ಟಿಗೆ ಅಂತ ಹೇಳ್ದಾರ ಮಾತು ಕೇಳಲ್ಲ ನಿಮ್ದೆಲ್ಲ. ಅದು ಯಾವ ಥರದ್ದು ಇದೆ ಏನೋ ಗೊತ್ತಿಲ್ಲ. ನೀನು ಒಂದು ಕೆಲಸ ಮಾಡು, ಹಿಂಗಿದ್ದು ಅಡುಗೆ ಪಡ್ಗೆ ಮಾಡೋಷ್ಟೊತ್ತಿಗೆ ತಲೆಗೆ ಅಂತಾರೆ ಒಂದು ಟವಲ್ ಗಿವಲ್ಲಾರು ಕಟ್ಟಿಗೆ ಮಾರತ್ತೆ. ನೋಡಲ್ಲ ಅವ್ರು ಏನು ತಿಳ್ಕೊಬೇಕು. ಮಂಜುಳಕ್ಕಗೆ ಹಂಗಾರೆ ಇಷ್ಟು ಗೊತ್ತಾಗಲ್ಲ, ಅಡ್ಗಿಲ್ ತಲೆ ಕೂದಲು ಸಿಕ್ತಾ ಅಂತ ತಿಳ್ಕೊತಾರೆ. ಕೆಲವರೆಲ್ಲ ಗಣಸರು ಉಣ್ಣೋದೇ ಇಲ್ಲ ಗೊತ್ತಾನೋ, ಅಡ್ಗಿಲ್ ತಲೆ ಕೂದಲು ಸಿಕ್ಕಿದ್ರೆ. ಕೆಲವರೆಲ್ಲ ಎಂತ ಕೇಳ್ಬೇಕು, ನಮ್ಮ ಮುದ್ದಣ್ಣೇ ಉಣ್ಣಲ್ಲ ಒಂದೊಂದು ಸತಿ. ಅದನ್ನ ಸರಿ ನೋಡಿ ಮಾರತಿ, ಸರಿ ನೋಡು. ಅಯ್ಯೋ ನೋಡ್ಕೊಂಡಿದ್ದಕ್ಕಾತು. ನಮ್ಮ ಮನೇಲಿ ನಮ್ಮಪ್ಪನೂ ಅಷ್ಟೇ, ಅಡುಗೆಲೇನಾದ್ರು ತಲೆ ಕೂದಲು ಸಿಕ್ಕಿದ್ರೆ ಎಷ್ಟು ಸಿಟ್ಟು ಬರ್ತದೆ ಗೊತ್ತಾ ಅವರಿಗೆ. ಅದಕ್ಕೆ ನಮ್ಮ ಅಮ್ಮ ಯಾವಾಗಲೂ ಭಾಳ ಜಾಗ್ರತೆ ಇರೋದು. ನಂಗೆ ಹಿಂಗೆ ಕಡಿಮೆ ಮಾಡೋಕ್ಕೆಲ್ಲ ಸಮ್ ಮಾಡಿಕೊಟ್ಟು ಹೋಗೋಳು, ಅದೊಂದು ಸತಿ ನೋಡ್ಕೊಂಡೇ ಹೋಗ್ತದೆ ತಲೆ ಕೂದಲು ಅದವನ ಅಂತ. ಹ್ಞೂ ಆಗಲಿ, ನನಗೆ ನಿಮ್ಮ ಅಮ್ಮಗೆ ಇದ್ದಷ್ಟೆಲ್ಲ ತಿಳುವಳಿಕೆ ಇಲ್ಲ, ಹಾಗಾಗಿ ಅಲ್ಲೆಲ್ಲ ಕೈ ತಪ್ಪೊಂದು ಬಂತೇನೆ. ನೀ ಮತ್ತೊಂದು ಸತಿ ಸಮ ನೋಡ್ಕೆ ಮಾರತ್ತೆ, ನೋಡ್ಕೊಂಡು ಕಡಿಮೆ ಮಾಡು. ಭಾಳ ಹೊತ್ತು ಮಾಡ್ತಾನೋ ಕೂರ್ಬೇಡ, ಪಕ್ಕನ ಮಾಡಿ ತುಂಬು ಕೊಟ್ಟು ಕಳಿಸ್ಬೇಕು. ಈಗ ಹೋಗೋರ ಕೈಯಲ್ಲೇ ಕೊಟ್ಟು ಕಳಿಸಿದ್ರೆ ಯಾರಾಗಲಿಲ್ಲ, ಆಮೇಲೆ ಇಲ್ದಿರ ಮತ್ತೆ ನಾವೇ ತಗೊಂಡು ಹೋಗ್ಬೇಕಾಗ್ತದೆ. ಅಲ್ಲ, ನಾವೇ ತಗೊಂಡು ಹೋಗ್ಬೋದು, ಊಟಕ್ಕೆ ಊಟ ತಿಂಡಿ ಎಂತ ಬೇಕಾದ್ರೆ ತಗೊಂಡು ಹೋಗ್ಬೋದು. ಇವ್ರು ಹೆಂಗೋ ಮನೆಯಲ್ಲೇ ಇರ್ತಾರಾ, ಅಡುಗೆ ಎಲ್ಲ ಆದಮೇಲೆ ನಾನು ಇವರು ತಗೊಂಡು ಹೋಗ್ತೀವಿ. ಹೆಂಗೂ ಮಳೆ ಇಲ್ಲ, ಚೆನ್ನಾಗಿರ್ತದೆ ಒಂಥರ. ಅಯ್ಯೋ ಮಾರತಿ ಪಲ್ಲವಿ, ನಿಂಗೊಂದು ನಂಗೆ ಎಂತ ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಹ್ಞೂ ತಗೊಂಡು ಹೋಗೋದಾರು ಹೋಗ್ಬೋದಾ? ಈಗ ಪಕ್ಕನೆಲ್ಲ ಕೆಲಸ ಮಾಡು, ಅವು ಕಲ್ಲು ಬಿದ್ದು ಹೋಗೋಕ್ಕೆ ಇವತ್ತೇ ಕರೆಂಟ್ ಇಲ್ಲ. ಈ ಗಾಳಿ ಇಲ್ಲ ಮಳೆ ಇಲ್ಲ, ಆದರೂ ಕರೆಂಟ್ ಇಲ್ಲಪ್ಪ. ಎಂತಕ್ಕೆ ಹಿಂಗೆ ಮಾಡ್ಸಾಯ್ತಾರೇನ? ಇದು ಮಾಡು, ಚಟ್ನಿ ಒಂದು ನೀನೇ ಕಡಿಬೇಕು. ನಂಗೆ ಕೆಳಗೆ ಕೂರೋಕ್ಕಾಗಲ್ಲ ಮಾರತಿ. ಏನಾಗಿ ಹೋತ ನಿನ್ನೆ ಆ ಮುಳುಗಾಯಿ ತಿಂದಿದ್ದೆ ಆಗಲೇನ. ಎಲ್ಲ ಹೇಳೋರು ಅಯ್ಯೋ ತಿಂದ್ರೆ ಆಗಲ್ಲ, ಕಸಕ್ಕೆ ಬೆನ್ನು ಸೊಂಟ ನೋವು ಶುರು ಆಗ್ತದೆ ಅಂತ. ನಂಗೆ ಇವತ್ತು ಹಾಗೆ ಆಗ್ಯದೆ. ನೀನು ಕಡುಬು ಮಾಡ್ದಾಳ, ಒಂಚೂರು ಚಟ್ನಿ ಒಂದು ಕಡಿ, ಆಮೇಲೆ ಖಾರ ಕಡಿ ಅಷ್ಟೊತ್ತಿಗೆ ಕರೆಂಟ್ ಬಂದ್ರೆ ಆತಲ್ಲ. ಇಲ್ಲದ್ರೆ ಅದನ್ನು ಒಂದು ನೀನೇ ಕಡಿಬೇಕಾಗ್ತದೆ. ನಂಗೆ ಆಗಲ್ಲ ಮಾರತಿ ಇವತ್ತು. ಕಡಿತೀನಿ ಬಿಡಿ, ನನಗೇನು ಅದೇನು ಬೇಜಾರಿಲ್ಲಪ್ಪ. ಎಂತ ಸಾರು ಇವತ್ತು? ಸಾರು ಮತ್ತೆ ಅಂತ ಕುಂಬಳಕಾಯಿ ಅಂತ ಅಂದಿಟ್ಟಾರೆ ನಿನ್ನೆ ನಿನ್ನ ಮಾವ ಅಲ್ಲಿ ತೋಟದಲ್ಲಿ. ಅದು ತುದಿ ಒಂಚೂರು ಕೊಳ್ಸೋದಂಗೆ ಆಗ್ಯದಪ್ಪ, ಅದನ್ನೇ ಕುಯ್ದೊಂದು ಹುಳಿ ಮಾಡೋಣ. ಕುಂಬಳಕಾಯಿ ಸಾರೆಲ್ಲ ಅಷ್ಟು ಚೆನ್ನಾಗಾಗಲ್ಲ, ಹಲ್ವಾ ಮಾಡಿದ್ರೆ ಚೆನ್ನಾಗಾಗೋದು. ಸ್ವಲ್ಪ ಹಲ್ವಾ ಮಾಡ್ಬೋದಿತ್ತೇನೆ ಇವತ್ತಲ್ಲ. ಹೆಂಗೆ ಗುಂಡಪ್ಪ ಮಾವ ಪಾಪಣ್ಣಣ್ಣ ಎಲ್ಲ ಬತ್ತಾಗಾರಲ್ಲ. ಸಾಯ್ಲತ್ಲಾಗ ನಾನೇ ಆ ಕಡೆ ಹೋಗ್ತೀನಿ. ಹಿಂಗಿದ್ದೆ ಮಾತಲ್ಲ ಎಷ್ಟಿದ್ರೆ ತಿರುಗಿ ಅಂತಾರೆ ಹೇಳ್ಬೇಕಾಗ್ತದೆ. ಅದ್ರ ಮನಸ್ಸಿಗೂ ಬೇಜಾರು. ಮುದ್ದಣ್ಣಿನೂ ಏನಾರು ತಿಳ್ಕೊಳೋದು, ನನ್ನ ಹೆಂಡ್ತಿಗೆ ಎಷ್ಟೊತ್ತಿಗೂ ಹಿಂಗೆ ಹೇಳ್ತಿರ್ತದೆ ಅಮ್ಮ ಅಂತ ಅಂತಕ್ಕೆ. ನಾನು ಕೆಲಸ ಏನಾದ್ರೆ ನೋಡ್ತೀನಿ, ಇರೋ ಕೆಲಸ ಪೂರೈಸ್ಕೊಂಡ್ರೆ ಸಾಕು ಅಂತ ನಾಗೇನ ಮಾಡ್ತಿದ್ದೇನೆ. ಇದು ಕುಂಬಳಕಾಯಿ ಹಲ್ವಾ ಮಾಡ್ಬೇಕಂತ. ಅಲ್ಲ ಮಾಡೋದಾರು ಮಾಡ್ಬೋದು, ಅದಕ್ಕೇನು ಇದೇನಲ್ಲ. ಮುದ್ದಣ್ಣಿಗೆ ಭಾಳ ಇಷ್ಟ ಕುಂಬಳಕಾಯಿ ಹಲ್ವಾ ಅಂದರೆ. ಎಂತಕ್ಕೂ ಅವನೇ ಈಗ ತಿಂತಾನೆ ಎಂತ ಮಾಡ್ತಾನೆ. ಒಂಚೂರು ಗೆಲುವಾಗಿದ್ರು ಮಾಡೋದಾರು ಮಾಡ್ತೀನಿ. ಸಾಯಂಕಾಲ ಮನೆಗೆ ಹೋಗೋ ಸುರಿ ಕೊಡೋಕ್ಕಾಗ್ತದೆ. ಅತ್ತೆ ಹಲ್ವಾ ಮಾಡ್ತೀರಾ? ಕುಂಬಳಕಾಯಿ ಹಲ್ವಾ ಹೆಂಗೂ ತುಪ್ಪ ಅದೆಯಲ್ಲ. ಪಲ್ಲವಿ ಈಗ ಮಾಡೋ ಕೆಲಸ ಮಾಡೇ, ಹಲ್ವಾ ಮಾಡ್ತಾ ಕೂತ್ಕೊಂಡಷ್ಟು ಪುರ್ಸತ್ತದೆಯೇನೆ ಈಗ? ಅವು ಹೋಗೋರ ಕೈಲೇ ತಿಂಡಿ ಇದನ್ನು ಕೊಟ್ಟು ಕಳ್ಸೋಣ ಅಂತ ನಾ ಹೇಳ್ತೀನಿ, ನೀನು ಹಲ್ವಾ ಅಂತೀಯ ಮಾರತ್ತೆ. ಮಾಡೋದಾರು ಮಾಡೋಣ. ಸಾಯಂಕಾಲ ಸರಿಗೆ ಮನೆಗೆ ಹೋಗೋಷ್ಟೊತ್ತಿಗೆ ಅಂತಾರು ಕೊಡ್ಬೇಕಲ್ಲ, ಆವಾಗಲೇ ನಾನು ಇದನ್ನು ಮಾಡ್ತೇನೆ. ಈಗ ಹಿಡಿದ ಕೆಲಸ ಒಂದು ಪೂರೈಸು. ಲೇ ಇದೆ ನಾನು ಮಂಡಳಿಯಲ್ಲಿಟ್ಟಿಯೇ, ಯಾವ ವಸ್ತುನ ಇಟ್ಟಲ್ಲಿ ಇಡಕ್ಕೆ ಬಿಡಲ್ಲ. ಯಾಕೆ ಹಿಂಗೆ ಮಾಡ್ತೀರೇನ? ಈ ಪುಣ್ಯಾತ್ಮಂದೊಂದು ಶುರು ಆಯ್ತು. ಅಲ್ಲ ನಿಮ್ಮ ಮಂಡಳೆ ನಾನು ಎಂತಕ್ಕೆ ತಗೊಳಕ್ಕೆ ಬಂದೀನಿ? ಒಳ್ಳೆ ಎಲ್ಲ ಇಟ್ಟಿರೋರು ನೋಡಿ, ನಿನ್ನೆ ಎಲ್ಲಿಟ್ಟಿದ್ರೆ? ಇವ್ರು ಹತ್ತಾರು ಇವ್ರಿಗೆ ಇಟ್ಕೊಂಡು ತಗೊಳಕ್ಕಾಗಲ್ಲ, ಅದಕ್ಕೂ ನಾನೇ ಹೋಗ್ಬೇಕು ಅಂದರೆ. ಓ ಅತ್ತೆ, ಮಂಡಳೆ ನಮ್ಮ ರೂಮಲ್ಲದೆ. ಅದು ನಿನ್ನೆ ಪುಟ್ಟಿ ಫೋಟೋ ತೆಗಿತಾ ಇದ್ನ ಸುಮ್ಮನೆ ಮೊಬೈಲಲ್ಲೇ. ಇದನ್ನು ಒಂದು ಮಂಡಳೆ ಹಾಕಿ ತೆಗೆದ್ರೆ ಹೆಂಗಾಗ್ತದೆ ನೋಡೋಣ ಅಂತ ಅಲ್ಲಿ ತೊಗೊಂಡೋಗಿದ್ದೆ. ಅವಳಿಗೆ ಹಾಕೋಕ್ಕಾಗಲ್ಲ. ಅಲ್ಲ ರೂಮಿಂದ
ತಂದಿನಿ, ಇವ್ರು ಹೇಳಿದ್ರು ಚಿಕ್ಕ ತಗೊಂಡೋಗಿ ಎಲ್ಲಿತ್ತೋ ಅಲ್ಲೇ ಇಡು, ಇಲ್ಲಿ ರಪ್ಪ ನಾಳೆ ಕೂಗ್ತಾರೆ ಅಂತ ಹೇಳಿರಿ. ಎಲ್ಲಿ ಇಟ್ಟಿನಿ ಅಂತ ಮರ್ತೋತಾದೆ. ಎಂತ ಮಾಡೋದೀಗ? ಕೊಟ್ಟಿಗೆ ಗೋಡೆ ಮೇಲೆ ಇಟ್ಟನ ತಕ್ಷಣ ಎಲ್ಲಿಗೆ ಹೋದೆ ಅಂದರೆ ಹ್ಞೂ ದನ ಬಂತು ಅಂತ ಕೂಗಿದ್ರಲ್ಲ, ಕೊಟ್ಟಿಗೆ ಗೋಡೆ ಮೇಲೆ ಇಟ್ಟಿರ್ಬೇಕ ಅಂತ. ನೀವೊಬ್ಬಳು ಯಾಕೆ ಹಿಂಗೆ ಮಾಡ್ತೀಯನ ಮರತಿ ಹೇಳಿದ್ರೆ ಸಿಟ್ಟು ಬರ್ತದೆ. ಎಲ್ಲ ಪೂರೈಸಿ ಒಂದು ಮಂಡಳೆ ಹಾಕಿ ಫೋಟೋ ತೆಗಿಬೇಕಾಗಿತ್ತ? ಏನೋ ಬಿರ್ದನ ಮರತೇರ. ಅಲ್ಲ ನಿಮಗೆ ಕೂಗಕ್ಕೊಂದು ಎಂತ ಆತದ ಮರ. ನಿಮ್ಮ ಹತಾರಿ ಎಲ್ಲಿ ಇಟ್ಕೋಬೇಕು ಅಂತಲೂ ಗೊತ್ತಾಗಲ್ಲ ನಿಮಗೆ. ಎಲ್ಲಿ ಇಟ್ಟಿದ್ರಿ ಮಂಡಳೆ? ಎಲ್ಲಿ ಇಡಕ್ಕೆ ಹೋಗಿನೆ? ದಿನ ಇಡಲ್ಲೇ ಕಿಟಕಿ ಇದ್ರ ಮೇಲೆ ಇಟ್ಟಿನಿ ನಾನು. ಈಗ ನೋಡ್ತೀನಿ ಅಲ್ಲಿಲ್ಲಪ್ಪ, ದಿನ ಅಲ್ಲೇ ಇರ್ತಿತ್ತ. ಎಂಥ ಕಿಟಕಿ ಮೇಲೆ ಇಟ್ಟಿದ್ದು ಮರ? ಬೆಳಿಗ್ಗೆ ಕರು ಬಿಡಕ್ಕೆ ಹೋದಾಗ ಅಲ್ಲಿ ಕೊಟ್ಟಿಗೆ ಗೋಡೆ ಮೇಲೆ ನೋಡ್ದಂಗೆ ಆತೈತಪ್ಪ. ಅಲ್ಲೇ ಇಟ್ಟಿರೇನು? ಇಡೋದೊಂದು ಕಡೆ ಹುಡ್ಕೋದೊಂದು ಕಡೆ. ಹೋಗಿ ನೋಡಿ ಅದೇನು ನೋಡಿ. ಕೊಟ್ಟಿಗೆ ಗೋಡೆ ಮೇಲೆ ಎಂಥದಪ್ಪ, ನಂಗೆ ಅಲ್ಲಿ ಇಟ್ಟಿದ್ದು ಜ್ಞಾನಿಲ್ಲ. ಇಟ್ಟಿದ್ದು ಜ್ಞಾನಿಲ್ಲ ಅಂದರೆ ಮತ್ತೇನು ಹಾಕಿ ಹೋಗ್ತದ ಅಲ್ಲೇ? ಈಗ ಅದೇ ಇಲ್ಲ ನೋಡಿ ಮರ. ನಾ ಬೆಳಿಗ್ಗೆ ಹೋದಾಗ ಅಲ್ಲಿ ಇತ್ತಪ್ಪ. ಅದೇ ಇಲ್ಲೇ ಅದೇ ಹಂಗಾರೆ ನಿನ್ನೆ ಎತ್ತಿನ ಗುಡ್ಡನ ಕೊಟ್ಟಕ್ಕೆ ಬಂದ ಇಲ್ಲೇ ಇಟ್ನೇನು. ಏನಪ್ಪ ಬತ್ತ ಯಾವ್ದು ಎಂತ ಮಾಡೀನಿ ಅಂತ ಜ್ಞಾನೇ ಇರಲ್ಲ. ಏನಾತದ ಈಗ ಸಿಕ್ತಲ್ಲ, ಸಿಕ್ಕಿದ್ರು ತಲೆ ಬಿಸಿ, ಸಿಕ್ಕದೇ ಇದ್ರು ತಲೆ ಬಿಸಿ ಮರ. ನಿಮ್ಗೊಬ್ರಿಗೆ ನೀವು ಎಲ್ಲ ಸಮ್ಮಾಡ್ಕೇಳಿ. ಈಗ ಬರ್ತಾರನು ಗುಂಡಪ್ಪಣ್ಣ ಪಾಪಣ್ಣ. ಏನೋ ದೇವ್ರ ಅದನೆ ಅಂದರೆ ಮಳೆ ಒಂದು ಹೊಳವಾಗಿದೆ. ಸಾಯಂಕಾಲ ತನಕ ಇದೇ ಥರ ಇದ್ರೂ ಸಾಕು. ಇನ್ಮೇಲೆ ಹಿಂಗೆ ಇನ್ನೊಂದು 8-10 ದಿವಸ ಮಳೆ ಇಲ್ಲ, ಬಿಸಿಲೇ ಬರ್ತದೆ ಅಂತಾರಪ್ಪ. ಇನ್ನು ಎಂತ ಆಗ್ತದ ಅಂಕ ತಡಿ ಮಾರತಿ. ಇವತ್ತು ನಾಳೆ ಬಿಸಿಲು ಬಂದ್ಕೊಂಡ್ಲಿ, ಉಳ್ದಿದ್ದ ಕತೆ ಕಡಿಕಾತಲ್ಲ. ಎಲ್ಲ ಮೊದಲೇ ಹೇಳಿ ಪೂರೈಸ್ಬಿಡ್ತೀಯ ನೀನು. ಓ ಗುಂಡಪ್ಪಣ್ಣ ಪಾಪಣ್ಣ ಬಂದೇ ಬಿಟ್ರನ. ನಮ್ಮನೆ ಹಿಂಗ್ಸಿ ಹೇಳ್ತಾ ಇತ್ತು, ಈಗ ಬರ್ತಾರೆ ಎಲ್ಲ ಸಮ್ಮಾಡ್ಕೊಂಡ್ರನ ಅಂತ. ಬಲ್ಲಿ ಒಳಬಲ್ಲಿ ಏನೋ ದೇವ್ರು ನಡ್ಸ್ಕೊಟ್ಟು ಇವತ್ತು ಮಳೆ ಒಂಚೂರು ಕಣ್ಣು ಹೊಡೆದದೆ ಮಾರ. ಅಲ್ಲ ಮಂಜಪ್ಪಣ್ಣ, ನಾವೀಗ ಬತ್ತ ಕೂತ್ಕೊಂಡಲ್ಲ, ಹೋಗೋಣ ಬನ್ನಿ. ಹೊಳವಾದಾಗ ಒಂಚೂರು ಹೊಡೆದು ಪೂರೈಸ್ಕೊಳ್ಳೋಣ ಮಾರ. ಹೇಳೋಕ್ಕಾಗಲ್ಲ, ಮಧ್ಯಾಹ್ನ ಮೇಲೆ ಮತ್ತೆ ಹಿಡ್ಕೊಂಡು ಹೊಡಿಯೋಕ್ಕೆ ಶುರು ಮಾಡಿದ್ರು ಮಾಡ್ತೆ. ಹಿಂಗೆ ಹೋಗ್ಬಿಡೋಣ ಅಲ್ಲ ಗುಂಡಪ್ಪಣ್ಣ? ಹೂನ ಮಂಜಪ್ಪ, ಹೋಗೋಣ. ಹಿಂಗೆ ಹೋಗೋಣ. ಮತ್ತೊಂದು ಸತಿ ಒಳಗೊಂದು ಬರೋದೊಂದೇ ಅಂತ ನೀ ಎಲ್ಲ ಸಮ್ಮಾಡ್ಲ ಇನ್ನು? ಹೋಗೋಣ ಬಲ್ಲಿ ಹೋಗೋಣ. ಸಮ್ಮಾಡೋದಂದ್ರೆ ಇನ್ನೇನಿಲ್ಲ. ಲೇ ಇದೆ ಆ ತಕ್ಕಡಿ ಒಂಚೂರು ಆಚೆ ಕಂಡಿಲ್ ತಂದು ಇಲ್ಲಿ ಇಡೇ ಹೇಳ್ತೀನಿ. ಔಷಧಿ ಸಾಮಾನು ತೂಕ ಮಾಡ್ತೀನಿ. ಶುರು ಆಗ್ತೀನಿ. ಯಾವುದೊಂದು ಕಾರು ನಾನೇ ಹೋಗ್ಬೇಕು. ಅಲ್ಲ ಅದನ್ನು ಬಂದು ಇವರೇ ಹೊತ್ಕೊಂಡು ಹೋಗೋದು ಬಿಟ್ಟು ನನ್ನ ಥರಕ್ಕೆ ಹೇಳ್ತಾ ಇದ್ದಾರೆ. ಇದಕ್ಕೆ ಅಂತ ಹೇಳೋದು. ಇವರನ್ನು ಮಾತಾಡಿಸ್ಲ. ಪಾಪಣ್ಣ ಗುಂಡಪ್ಪಣ್ಣ ಬಲ್ಲಿ ಒಳಗೆ ಬಲ್ಲಿ. ನಮ್ಮನೆ ಕತೆ ನೋಡಿ, ನೀವು ಕೆಲಸ ಎಲ್ಲ ಪೂರೈಸಿ ಅಲ್ಲಿಂದ ಇಲ್ಲಿಗೆ ಬಂದಾತು. ನಾವು ಮನೇಲಿದ್ದಾರೆ ಎಂಥದನ್ನೂ ಸಮ್ಮಾಡ್ಕೊಂಡ್ಲ. ಬಲ್ಲಿ ಈಚೆಗೆ ಬಲ್ಲಿ. ಅಲ್ಲ ಈಗ ಬರಲ್ಲ, ಒಳಗೆ ಬತ್ತ ಕೂರಲ್ಲ. ಅಲ್ಲ ನೋಡಿರ ಪಾಪಣ್ಣ ಗುಂಡಪ್ಪಣ್ಣ, ನೋಡಿರಿ ಒಳಗೆ ನೋಡಿರಿ. ನಂದು ಇನ್ನೂ ತಿಂಡಿ ತಿಂದಾಗ್ಲ, ನಾ ಇನ್ನೂ ತಿಂಡಿ ತಿನ್ಬೇಕಲ್ಲ. ಅಷ್ಟು ತನಕ ಏನಿಲ್ಲೇ ನಿಂತ್ಕೋತೀರ ಆತದೆ. ಇವತ್ತು ಹೆಂಗೂ ಹೊಳವು ಆಗ್ತದೆ. ಹಂಗೆ ದೇವ್ರು ನಮ್ಮ ಕೈ ಬಿಡಲ್ಲ. ನಡೀರಿ ಒಳಗೆ ಕೂತ್ಕೊಳ್ಳಿ. ನಡೀರಿ ಬಾರ ಪಾಪಣ್ಣ, ಹಾಗೆ ಅನಿಲ್ ಹತ್ರ ಮಾತಾಡ್ದಂಗೂ ಆಗ್ತದೆ. ಅಮ್ಮ ಬಂದ್ರ ಅವರು? ಬರೋಕ್ಕೆ ಹೇಳಿ, ಒಳಗೆ ಬರೋಕ್ಕೆ ಹೇಳ. ಬಂದರು ಗೊತ್ತಾದರೆ. ನೀನು ಎದ್ದು ಬಂದನು. ಹಾಗಾದ್ರೆ ನೀವು ಮಾತಾಡ್ತಾ ಕೂತ್ಕೊಳ್ಳಿ ಮುದ್ದಣ್ಣಿ ಆತ. ನಾವು ಒಳಗೆ ಹೋಗಿ ಒಂಚೂರು ಎಲ್ಲ ಕಾಫಿ ತಿಂಡಿಗೆ ಸಮ್ ಮಾಡ್ತೀನ. ಬನ್ನಿ, ಈಚೆಗೆ ಬನ್ನಿ ಗುಂಡಪ್ಪವ. ಪಾಪಣ್ಣ ಕೂತ್ಕೊಳ್ಳಿ ಬನ್ನಿ. ಅಲ್ಲ ನಾನು ಅಷ್ಟೊತ್ತಿಂದ ಕೇಳಿಸ್ಕಿತಾ ಇದ್ದೀನಿ, ಒಳಗೆ ಹೋಗಿ ಅಂತ ಆ ಥರ ಹೇಳ್ತಾ ಇದ್ದಾರೆ. ಅಪ್ಪ ನೀವು ನೋಡಿದ್ರೆ ಹಾಗೆ ಹೋಗೋಣ ಅಂತೀರಿ. ಅದು ಎಂತ ಇದು? ಕೂತ್ಕೊಳ್ಳಿ ಬನ್ನಿ, ಒಳಗೆ ಕೂತ್ಕೊಳ್ಳಿ. ನೀವೊಬ್ಬ ಅನಿಲ ಅಪ್ಪನ ಹಾಗೆ ಮಾಡ್ತೀಯ ನೀನವ. ನಾವೇನು ನೆಂಟ್ರನ ಒಳಗೆ ಬಂದು ಕೂತ್ಕೊಂಡು ಇಲ್ಲೆಲ್ಲ ಇದು ಮಾಡಿ ಹೋಗೋಕ್ಕೆ? ಏನಿದೆ ಫಸ್ಟ್ ಬರೋದ? ನಮಗೆ ಈಗ ಹೊಳುವಾದಾಗ ಒಂಚೂರು ಹೊಡೆದು ಪೂರೈಸ್ಕೊಂಡ್ರೆ ಸಾಕು ಅನ್ನಂಗೆ ಆಗಿದೆ. ಹೊಡಿಯನ ಬಿಡಿ ಪಾಪಣ್ಣಣ್ಣ, ನಾನು ಬರ್ತೀನಿ. ಅದಕ್ಕೊಂದು ಎಷ್ಟೊತ್ತಾಗಬೇಕು ಬೇಕಾತಲ್ಲ. ಇವತ್ತು ಮಳೆ ಇಲ್ಲಂತೆ, ನಾನು ನೋಡಿನ ಮೊಬೈಲಲ್ಲಿ. ಮಧ್ಯಾಹ್ನ ಸಾಯಂಕಾಲ ಸುರಿಗೆಲ್ಲ ಒಂಚೂರು ಮಳೆ ಬರ್ತದಷ್ಟೇ ಅಂತ. ಮತ್ತೆ ಮಳೆ ಇಲ್ಲಂತೆ. ಏನು ತೊಂದರೆ ಇಲ್ಲ, ಹೊಡಿಬೋದು ಬಿಡಿ. ಕೂತ್ಕೊಳ್ಳಿ, ನೀವೀಗ ಹೇಳ್ತೀನಿ. ನೀವೊಬ್ಬ ಹೇಳಿದ ಮಾತು ಕೇಳಲ್ಲ ಅನಿಲ.
ಹೌದು ಮಾರಿ, ಏನು ಅಪ್ಪ ಮಗ ಒಂದೇ ಥರ ಮಾಡ್ತಾರೆ. ಏನು ಉರ್ಸಕ್ಕೊಂದ್ಸತಿ ಬರೋ ನೆಂಟ್ರಿಗೆ ಮಾಡ್ದಂಗೆ ಮಾಡ್ತಾರಪ್ಪ. ಹಂಗೆ ಬೇಕಾದ್ರೆ ನಿಂಗೆ ಭಾಳ ಆತಿಥ್ಯ ಮಾಡ್ಬೇಕು ಅನ್ನಂಗಿದ್ರೆ ಇದೆಲ್ಲ ಮುಗಿಲಿ, ಔಷಧಿ ಒಂದೆಲ್ಲ ಮುಗಿಲಿ, ಬತ್ತೀವಿ ಒಂದಿನ. ಅದಕ್ಕೇನಾಗಬೇಕು, ಹೊಳವಾದಾಗ ಒಂಚೂರು ಹೊಡ್ಕೋಬೇಕು. ನಾನು ಹೇಳಿನ ಮಂಜಪ್ಪಗೆ ಎಲ್ಲ ಸಮ ಮಾಡಿಟ್ಕೊಂಡಿರೋ, ನೀ ತೋಟಕ್ಕೆ ಹೋಗಿರೋ, ನಾವು ಅಲ್ಲಿಗೆ ಬರ್ತೀವಿ ಅಂದಿದ್ದು. ತೋಟದಲ್ಲಿ ಹೋಗಿ ನೋಡ್ತೀವಿ, ಯಾರೂ ಇಲ್ಲ. ಹಂಗಾಗಿ ಮತ್ತು ನಾನು ಇಲ್ಲೇ ಬಂದು ಈ ಒಂದು ಜನ ಮರಯ ಎಲ್ಲರ ಮಧ್ಯಾಹ್ನ ಮೇಲೆ ಕೊಟ್ಟೆ ಅಳಿಯೋಕ್ಕೆ ಶುರು ಆದರೆ ಸುಮ್ಮನೆ ದಂಡ ಆಗ್ತದೆ. ಇಲ್ಲ ಗುಂಡಪ್ಪವ, 5 ಗಂಟೆ ತನಕ ಮಳೆ ಇಲ್ಲ ಅಂತಾನೆ ಅದೇ. ಅಯ್ಯೋ ಅನಿಲ್ಲ, ಸುಮ್ಮನೆ ಅವು ಕೂಳು ಹೊತ್ತಿತ್ತು. ಅವು ಹೇಳಿದ್ದೆಲ್ಲ ಪೂರ್ತಿ ಸೊತ್ತೆ ಆಗಿಬಿಟ್ರೆ ಮತ್ತಿನ್ನೇನು. ಈಗ ಮಳೆ ಇಲ್ಲ ಅಂತ ಹೇಳಿದ್ದಿನ ಏನು ಮಳೆ ಹೊಡಿತದೆ ಇಂಥ ಥರ ಅಂತಿಲ್ದೆ, ಮೋಡ ಮಳೆ ಅಂದಿನ ಏನೂ ಇರಲ್ಲ. ಬಿಸಿಲು ಅಂದ್ರೆ ತಲೆ ಒಟ್ಟು ನಿಲ್ಲಕ್ಕಾಗಲ್ಲ, ಆ ನಮ್ನಿ ಇರ್ತದೆ. ಅವನ್ನೆಲ್ಲ ನಂಬ್ಕಿಣಕ್ಕಾಗಲ್ಲ. ಅಲ್ಲ ಪಾಪಣ್ಣ, ಎಂತ ಮಂಜಪ್ಪಣ್ಣ, ನೀವು ತುತ್ತ ಎಷ್ಟೆಷ್ಟು ಕೆ ಜಿ ಹಾಕಿದ್ದ? ನಾನು 2.5 ಹಾಕೀನಿ, ಒಂದು ರಮ್ಮಿಗೆ 2.5. ನಾನು 3 ಕೆ ಜಿ ಹಾಕಿದೆ ಮಂಜಪ್ಪಣ್ಣ. ಅಂದ್ರೆ ನಾವು ಹೊಡೆಯೋಷ್ಟೊತ್ತಿಗೆ ಪೂರ್ತಿ ಮಳೆ ಹಿಡ್ದಿತ್ತಲ್ಲ, ಯಾಕೆ ಮತ್ತು ಅದರಲ್ಲೊಂದು ಇದು ಅಂಥೇಳಿ 3 ಕೆ ಜಿ ತುತ್ತ 2 ಕೆ ಜಿ ಸುಣ್ಣ ಹಾಕೀನಿ. ಸುಣ್ಣ 2 ಕೆ ಜಿ ಸಾಕಾ? ಸಮಕ್ಕೆ ಸಮ ಹಾಕೋದಲ್ಲ ನಾ ಸುಣ್ಣ ತುತ್ತ. ಬೇಡ, ಎಂತಕ್ಕೆ ಸಮಕ್ಕೆ ಸಮ? ಸುಮ್ಮನೆ ಈಗ ಬೆಳ್ಳಗೆ ಕಾಣಲಿ ಅಂತನಾ? ಅದು ಸುಣ್ಣ ಹೊಡೆಯೋದು ಕಾಟ್ಲ ಹಬ್ಬಿರ್ತದಲ್ಲ, ಅದೊಂದು ಸ್ವಲ್ಪ ಹೋಗಲಿ ಅಂತ, ಅದರಿಂದ ಮತ್ತೇನಿದೇನಲ್ಲ. ಸಾಕು, 2 ಕೆ ಜಿ ಸಾಕು. ಈಗ ಈ ಸತಿ ನಾನು ಪಾಲಿಶ್ ಸುಣ್ಣನೇ ತಂದಿದ್ದೆ, ಕೊಲ್ ಸುಣ್ಣ ಏನಲ್ಲ. ಹಾಗಾಗಿ ಈಗ ನೀ ಯಾಕೆ ತಂದೀಯ ಪಾಪಣ್ಣ ಇಲ್ಲಿಗೆ? ನಾನು ಆ ಪ್ಯಾಕೆಟಲ್ಲಿ ಬರ್ತಾವಲ್ರಿ, ಕೆ ಜಿ ಪ್ಯಾಕೆಟ್, ಅದನ್ನೇ ತಂದೀನಿ. ಹೇಳಿದ್ನಪ್ಪ ಇದು ಒಳ್ಳೆ ಸುಣ್ಣ ಅಂಥೇಳಿ, ಹಾಗಾಗಿ ಅದನ್ನೇ ತಂದೆ. ತುತ್ತನೂ ಅದನ್ನೇ ತಂದೆ, ಸುಣ್ಣನೂ ಅದನ್ನೇ ತಂದೀನಿ. ಹ್ಞೂ, ಮತ್ತು ಯಾವಾದರೂ 4 ಕೆ ಜಿ ಅಲ್ಲ, 4 ಕೆ ಜಿನೇ ಬರ್ತದೆ. 2 ಕೆ ಜಿ ಸಾಕು ಮಂಜಪ್ಪ. 2 ಕೆ ಜಿಗಿಂತ ಜಾಸ್ತಿ ಹಾಕ್ಬೇಡ. ಇನ್ನೊಂದು ಕೊಯ್ಲಿಗೆ ಬೇಕಾದ್ರೆ ಒಂದು ಅರ್ಧ ಕೆ ಜಿ ಜಾಸ್ತಿ ಹಾಕ್ಬೋದು. ತುತ್ತನೂ 2.5 ಸಾಕಾ? ಬೇಡ ಬೇಡ ಮಂಜಪ್ಪಣ್ಣ, ತುತ್ತ 3 ಕೆ ಜಿ ಹಾಕಿ. ಮಳೆ ಆ ಥರ ಹೊಡೆದದೆ. ಗುಂಡಪ್ಪಣ್ಣೇನು ಬಿಸಿಲಿದ್ದಾಗ ಶುರುವಿನಲ್ಲೇ ಹೊಡೆದಿದ್ದವರು, ಹಾಗಾಗಿ 2.5 ಹಾಕಿರೆ. ಈಗ 2.5 ಸಾಕಾಗಲ್ಲ, 3 ಕೆ ಜಿ ಹಾಕಿ ನೀವು. 3 ಹಾಕೋದಾದರೆ ಈಗ ತುತ್ತ ಕಮ್ಮಿ ಬರ್ತದಲ್ಲ ಪಾಪಣ್ಣ. 3ನೇ ಹಪ್ತಿಗೆ ಮತ್ತೊಂದು ಸತಿ ಹೋಗಿ ತರ್ಬೇಕೇನು? 3ನೇ ಹಪ್ತಿ ಯಾರು ಹೊಡಿತಾರ ಮಂಜಪ್ಪ ಈ ಸತಿ? ಏನು ಹುಚ್ಚು ಹಾಳಾಗಿತ್ತು. 2 ಹಪ್ತಿ. ಈಗ ಈಗ ಎಷ್ಟು ದಿನ ಎಷ್ಟು ಕಳೆದದೆ ಗೊತ್ತಾ ನಿಂಗೆ? ದೊಡ್ಡ ವರ್ಷ ಸಣ್ಣ ವರ್ಷ ಎಲ್ಲ ಹೋಗಾತು. ಈಗ ಈ ಔಷಧಿ ಹೊಡೆದು ಈಗ ಒಂದು ತಿಂಗಳು ಹೊತ್ತಿನ ಅನ್ನಷ್ಟೊತ್ತಿಗೆ ಗೌರಿ ಹಬ್ಬ ಸುರ್ನಲ್ಲಿ ಒಂದು ಸತಿ ಹೊಡೆದೆ ಅಂದ್ಕ. ಆಮೇಲೆ ಒಂದೊಂದು ತಿಂಗಳ ಅನ್ನಷ್ಟೊತ್ತಿಗೆ ದೀಪಾವಳಿಗೆನೇ ಬರ್ತದಲ್ಲ. ದೀಪಾವಳಿಗೆ ಹಬ್ಬದ ಬೆಳಗ್ಗೆ ಎಂತ ಔಷಧಿ ಹೊಡಿತೀಯ? ಇಲ್ಲಪ್ಪ, ಈ ತುತ್ತದ ರೇಟಲ್ಲಿ ಈಗ 3 ಸತಿ ಹೊಡಿತಾ ಕೂತ್ಕೊತಾರೆ, ನೋಡ್ತೀರಿ. ನಾನು ಹಾಗಾಗಿ ಈಗ ಫಸ್ಟೇ ಹೊಡೆದಿದ್ದೆ ಆದರೆ 2ನೇ ಹಪ್ತೆ ಒಂಚೂರು ತಡಾಗೆ ಹೊಡಿತೀನಿ. 3 ಸತಿ ಸತಿ ಹೊಡಿಯೋಕ್ಕಂತೂ ಹೋಗಲ್ಲ ನಾನು. ಓ, 2 ಸತಿಗೆ ತಂದಿದ್ದಾನ? ಹ್ಞೂ ಮಂಜಪ್ಪಣ್ಣ, 2 ಸತಿಗಂತಲೇ ತಂದಿದ್ದು ನಾನು. ನೋಡೋಣ, ಆಮೇಲೆ ಎಲ್ಲರೂ ಕಡಿಕೆ ಮಳೆ ಭಾಳ ಜಾಸ್ತಿ ಆದರೆ ಹೋಗಿ ತಂದುಕೊಂಡ್ರೆ ಸೈ. ಈಗ ತಂದು ಮನೇಲಿ ಇಟ್ಕೊಂಡು ಎಂತಕ್ಕೆ ಇದು ಮಾಡೋದು? ಇದು ತುತ್ತದ ರೇಟ್ ಈಗ ಯುದ್ಧ ಪದ್ದ ಎಲ್ಲ ಹೋದರೂ ಕಮ್ಮಿ ಆಗ್ತದೆ ಅಂತಾರಪ್ಪ. ಕಮ್ಮಿ ಆದರೂ ಆಗ್ಬೋದು ಅಂಥೇಳಿ ನಾನು 2 ಸತಿಗೆ ಆಗಷ್ಟು ಮಾತ್ರ ತಂದೆ. ಹ್ಞೂ, ಕಮ್ಮಿ ಆಗೋದು ಕೊಂಡಲ್ಲಿ ಸುಮ್ಮನಿರು, ಕಮ್ಮಿ ಆಗ್ತದ ಮತ್ತೆಂತಾರ. ಹ್ಞೂ, ಹಂಗಾರೆ ಮಾತಾಡ್ತಾ ಕೂತ್ಕೊಳ್ಳಿ, ನಾನು ಎಲ್ಲ ಸಮ್ ಮಾಡ್ತೀನಿ, ತೂಕ ಮಾಡಿ ಒಂದು ಮೂಟೆ ಕಟ್ಟಿಡ್ತೀನಿ. 3 ಡ್ರಮ್ಮಿಗೆ ಆಗಷ್ಟು ಒಟ್ಟು ಮಾಡಲಾ? ಹ್ಞೂ, ಉರ್ಸ ನೀವು ಎಷ್ಟು ಹೊಡಿತಿದ್ರಿ ಅಲ್ಲಿಗೆ ಅಷ್ಟು ಸರಿ ಮಾಡಿ ಇಟ್ಕೊಳ್ಳಿ. ಒಂದೇ ಸತಿ ಹೊತ್ಕೊಂಡು ಹೋಗೋಕ್ಕಾಗದೇ ಇದ್ದರೆ ಆಮೇಲೆ ಮತ್ತೊಂದು ಸತಿ ಬಂದು ತೊಗೊಂಡೋದ್ರು ಸೈ. ಹಾಗೆ ಮಾಡ್ತೀನಿ. ಇದೆ ಅವು ಔಷಧಿ ಸಾಮಾನೆಲ್ಲ ಹಾಕಿಟ್ಕೊಂಡಕ್ಕೆ ಒಂದೊಂದು ಚೀಲ ತಬ ನೋಡೋಣ. ಬೀಣೆ ಚೀಲ ಅಲ್ಲಿ ತೆಗೆದಿಟ್ಟಿದ್ನಲ್ಲ, ಅದನ್ನು ಎಂತ ಮಾಡಿದೆ? ತುತ್ತ ನೆನ್ಸಿಡೋಕ್ಕೇನು ಬೇಡೇನು, ಅದು ಪುಡಿ ತುತ್ತ ಹಂಗೆ ಇದು ಮಾಡ್ಬೋದೇನಾ? ಇದನ್ನು ತಪ್ಪ, ಬೀಣೆ ಚೀಲ ತಪ್ಪ ಒಂದು 2-3 ಬೇರೆ ಒಂದೊಂದು ಡ್ರಮ್ಮಿಗೆ ಆಗಷ್ಟೇ ಒಂದೊಂದು ಇದಕ್ಕೆ ಹಾಕಿಡ್ತೀನಿ. ಅಲ್ಲಿ ಇಟ್ಟೀನಿ, ಎಲ್ಲ ಅಲ್ಲೇ ತಗೊಂಡೋಗಿ ಇಟ್ಟೀನಿ ನೋಡಿ. ಆ ಮಿಷನಿಂದ ಬಿಡ್ದಲ್ಲೇ ಇಟ್ಟೀನಿ ಎಲ್ಲದನ್ನ.
ಓ ನೀನು ಕೂತ್ಕೊಳ್ಳ, ನಿತ್ಕಿರಕ್ಕೇನಾಗಿದೆ, ಬಾ ಈಚಿಗೆ ಬಾ, ಇಲ್ಲೇ ಕೂತ್ಕೊ ಬಾ. ಬೇಡ ಪಾಪಣ್ಣನ, ಕೂತ್ಕೊಳ್ಳೋದು ಮಲಗೋದು ಅಷ್ಟೇ ಮತ್ತೆಂತ, ಕೂರೋದೇನು ಬೇಡ. ನಾವೊಂದು ಕಾಫಿ ಕುಡ್ಕೊಂಡು ಹೋಗೋಣ. ಇದು ತಿಂಡಿ ತಿಂದಿದ್ರಾ? ಭಾಳ ಬೇಗ ಬಂದಿದ್ರೇನೋ. ಗುಂಡಪ್ಪ ನೀವು ತಿಂಡಿ ತಿಂದಿದ್ರಾ? ಆಗಿದಪ್ಪ, ತಿಂಡಿ ತಿಂದ್ಕೊಂಡೇ ಬಂದಿದ್ದು. ಏನು ಗಡ್ಬಿಡಿ ಮಾಡ್ತಾರೆ ಮರಕ್ಕೆ. ಇದು ಕೊಡಬೇನ ಮತ್ತೊಂದು ಸರ್ದಲ್ಲಿ ಬೇಯಲೇನು. ನಾನು ಮಾಡಿದ ಮೋಸಾತು. ಆವಾಗ ಅನ್ನಕ್ಕಿಡ ಬದಲು ಬರೀ ಕೊಡದೆ ಹಾಕಿದ್ರೆ ಅಷ್ಟು ಒಂದೇ ಸತಿ ಬೆಂದೇ ಹೋತಿದ್ದು. ಹೋಗ್ಲಿ ಬಿಡಿ, ಬೆಂಕಿ ಜೋರು ಮಾಡಿ ನಿನ್ನ ಮಾವಿಗೆ ಬರ್ತಾರೆ, ಅವ್ರಿಗೆ ಕೊಡೋಕ್ಕಾರು ಆಗ್ಬೇಕಲ್ಲ ಮರಕ್ಕೆ. ಲೇ ಇದೆ ಇದು ಡಬ್ಬ ಎಲ್ಲಿಟ್ಟಿಯೇ? ಸುಣ್ಣ ಬೇಸ ಡಬ್ಬ ಇಲ್ಲಲ್ಲ. ನೀವೆಲ್ಲ ಕಲ್ತು ಮರಿತೀರಾ ಹೆಂಗೆ ಮಾರ? ಆಗಸ್ಟಿಂದ ಎಲ್ಲಿ ನಾವು ಡಬ್ಬದಲ್ಲಿ ಬೇಯಿಸಿದ್ದೀವ? ಅಲ್ಲ ಇದು ಪೇಂಟಿನ ಬಕೆಟ್ ಇಟ್ಟಿನ ನೋಡಿ, ಅದರಲ್ಲೇ ಇನ್ನು ಸುಣ್ಣ ಕದ್ರದಲ್ಲ. ಅದು ಈಗ ಕದ್ರದು ಬೇಸೋದು ಏನಿಲ್ಲ, ಹಂಗೆ ಹಾಕೋದು ಅಂತ ಹೇಳೇನೆ ಅವತ್ತು ಒಳ್ಳೆ ಬಕೆಟ್ ಇಟ್ಟಿನ ನೋಡಿ. ಇಲ್ಲೇ ಅದೇ ಅಲ್ಲ, ಒಂದೇ ಬಕೆಟ್ ಸಾಕನ, ಎರಡು ಬೇಕಲ್ಲ, ತುತ್ತಕ್ಕೋದ್ರ ಕಿಣಕ್ಕೊಂದು ಬೇಕಲ್ಲ. ಅಯ್ಯೋ ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ. ಇವರಿಗೆಲ್ಲ ಸಪ್ಲೈ ಮಾಡೋದ್ರೊಳಗೆ ಅಲ್ಲೇ ಹಚ್ಚಿಗೆ ಇಟ್ಟಿನ್ರಿ, ಎಲ್ಲವೂ ಇಟ್ಟೀನಿ. ಒಂಚೂರು ನೋಡಿ ನೋಡೋಣ ಅಲ್ಲೇ ಸುತ್ತಮುತ್ತ. ಏನು ಕೈಗೆ ತಂದು ಕೊಡ್ಬೇಕಾ? ಮಾತ್ರ ನಮ್ಮ ಮನೇಲಿ ನಾವೇ ಸಹ್ಯು ಅಂತ ಮಾಡಿದ್ದು ಗುಂಡಪ್ಪಣ್ಣ. ಮಂಜಪ್ಪಣ್ಣ ನಮ್ಗಿಂತ ಒಂದು ಕೈ ಮೇಲೆ. ನಮ್ಮ ಶಾರದಾಗಿದ್ರೆ ಇಷ್ಟೊತ್ತಿಗೆ ಒಂದು ಸತಿ ಕೂಗು ಹಾರಿಸ್ಬಿಡ್ತಿತ್ತು. ಶಾರದೆ ಅಂತ ನಮ್ಮ ಅಮ್ಮೆ ಅಂತ ಸಿಟ್ಟು ಆಯ್ತಿದ್ರು ಇಬ್ಬರು. ಸುಮ್ಮನೆ ಹೇಳೋದಲ್ಲ, ಪಾಪ ಮಂಜುಳಕ್ಕ ಅವಾಗಿಂದ ಎಲ್ಲ ಸಮ್ಮಾಡ್ಕೊಡ್ತಾ ಇದ್ದಾರೆ. ಇಲ್ಲ ಪಾಪಣ್ಣಣ್ಣ, ಅಮ್ಮನ ಸಿಟ್ಟು ಬಂದರೂ ಸರಿ ಕೂಗ್ತದಪ್ಪ. ಈಗ ನೀವಿಬ್ರಲ್ಲಿ ಕೂತಿರಲ್ಲ, ಹಾಗಾಗಿ ಸ್ವಲ್ಪ ನಿಧಾನದಿಂದ ಮಾತಾಡ್ತಾ ಇದೆ. ಅದು ಒಂದು ಹೌದೇ ಬಿಡು. ಗುಂಡಪ್ಪ, ನೀವೆಂತ ಯೋಚನೆ ಮಾಡ್ತಿದ್ದೀರಿ? ಅಲ್ಲ ಮತ್ತೆಂತ ಅಲ್ಲ, ಮಂಜಪ್ಪ ಭಕ್ತ ನೀನು ಅಮ್ಮನ ಹತ್ರ ಕೇಳ್ತಿದ್ನಲ್ಲ, ನನಗೆ ಒಂಥರ ಕರ್ಕರೆ ಆದಂಗಾತ. ಇಲ್ಲಿ ಹಿಂಗೆ ಅನ್ನಿಸ್ತದೆ, ಮನೇಲಿ ನಾವು ಇದೇ ಥರ ಮಾಡ್ತಿರ್ತೀವಲ್ಲ, ನಮಗೆ ಗೊತ್ತೇ ಆಗಲ್ಲ. ಸೀತ್ನು ಏನು ಬೈಯಕ್ಕೆ ಕಡಿಮೆ ಮಾಡ್ತದಂತ ಮಾಡೀಯಾ? ಒಂದೊಂದು ಸತಿ ನಾ ತಂದೆ ಕೊಡಲ್ಲ ಅಂಥೇಳಿ ಸುಮ್ಮನೆ ಕೂತ್ಕೋತದೆ, ಅನ್ನಲ್ಲ ಹ್ಞೂ ಅನ್ನಲ್ಲ. ಭಾಳ ಸಿಟ್ಟು ಬರೋದು ಹಿಂಗೆ ಮಾಡ್ತದಲ್ಲ ಅಂತ. ನಂಗೆ ಇಲ್ಲಿ ಒಂದೇ ಜಾತ ಅದೇ ನೋಡ್ದಂಗು, ನಾವು ಇದು ಮಾಡಿದಾಗಲೂ ಹಿಂಗೇ ಕರ್ಕೆರೆ ಆಗ್ತದೆ ಏನೋ ಅಂತ. ಎಲ್ಲ ಅವ್ರವ್ರ ಮನೇಲಿ ಗೊತ್ತಾಗಲ್ಲ, ಬೇರೆಯವ್ರ ಮನೇಲಿ ನೋಡಿದಾಗಲೇ ಗೊತ್ತಾಗೋದು. ಇಲ್ಲಪ್ಪ, ಇದಕ್ಕೇನೋ ಬಂದಿದ್ದೇ ಹೌದು ಇವತ್ತು. ಆಕೆ ಹೊತ್ತು ಮತ್ತೆ ಅಂತ ಆತ. ಆ ಲಾಲ್ ಕೀಲಿಟ್ಟಿದ್ದನ್ನು ಎಂತ ಮಾಡಿಯೇ? ಸೊ ಪೆಟ್ರೋಲ್ ಕ್ಯಾನ್ ಮೇಲೆ ಇಡಿ ಅಂತ ಹೇಳಿದ್ದಲ್ಲ, ಅಲ್ಲಿಂದ ಎಂತಕ್ಕೆ ತಗೊಂಡು ಹೋಗಿರಿ ನೋಡೋಣ. ಎಷ್ಟು ಸತಿ ಹೇಳ್ತೀನಿ ನಾನು ಇಟ್ಟು ವಸ್ತು ಮುಟ್ಬೇಡಿ ಅಂತ. ಅತ್ತೆ ಮಾವ ಮತ್ತೆಂಥದ್ದು ಕೇಳ್ತಾ ಇದ್ದಾರಲ್ಲ, ಅವ್ರು ಕೂಗಿತಾ ಇರಲಿ. ನಿನ್ನ ಕೆಲಸ ನೀನು ಮಾಡು. ಒಳ್ಳೆ ಎಲ್ಲ ಬಿದ್ದದೆ, ಎಲ್ಲಿಗೂ ಹೋಗಲ್ಲ. ಅಚ್ಚಿಗಿಚ್ಚಿ ಕಣ್ಣು ಹಾಯಿಸೋದಂದ್ರೆ ಆಗಲ್ಲ. ಹುಡ್ಕಿಂದ ಎದುರು ಬಿಟ್ಕೊಂಡ್ಲಿ. ನನ್ನ ಕತೆ ನೋಡಿಲ್ಲಿ ಘನ ಮಾಡಿ ಕಾಪಿ ಮಾಡೋಣ ಅಂಥೇಳಿ ಅದೇ ಎಂಥದ ಪಕೆಟ್ ತಂದಿಟ್ಟಿದ್ನಲ್ಲ, ಅವನ್ನ ಹಾಕಿ ಹಾಲು ಇಚ್ಚಿಗೆ ಬಗ್ಸಿಟ್ಕೊಂಡಿನಿ. ಯಾವ್ದೋ ಜ್ಞಾನ ಮಾಡ್ತಾ ಮಜ್ಜಿಗೆ ತೆಗೆದು ಹಾಕಿಟ್ಟಿನಿ. ಅಯ್ಯೋ ದೇವ್ರೆ, ಈಗ ಮತ್ತೊಂದು ಸತಿ ಕಾಸ್ಬೇಕು ಮರತಿ. ಏನು ತಿಳ್ಕೊತಾರೆ ಏನೋ, ಒಂದು ಲೋಟ ಕಾಪಿ ತರಕ್ಕೆ ಇಷ್ಟೊತ್ತು ಬೇಕನ್ನೋ ಅಂತ ಲೆಕ್ಕ ಹಾಕ್ತಾರೆ. ಲೋಟ ಸಮ್ಮಾಡು, ಲೋಟ ಪ್ಲೇಟ್ ಒಂಚೂರು ಸಮ್ಮಾಡು. ಹಾಂ ಅನ್ನಲ್ಲ, ಹ್ಞೂ ಅನ್ನಲ್ಲ. ಇದೊಂದು ಥರದ್ದು ಮಲ್ರೋಗ ಶುರು ಆಯ್ತು. ಎಂತ ಮಂಜಪ್ಪಣ್ಣ ಬಂದೆ ತಡೀರೆ. ಪಾಪಣ್ಣಣ್ಣ ಒಳ್ಳೆ ಕೆಳಗೆ ಬಿದ್ದಿರ್ತದೆ, ನಮ್ಮ ಅಪ್ಪನ ಓಡಿರಲ್ಲ ಅಷ್ಟೇಯ. ನೀವು ಕೂತ್ಕೊಳ್ಳಿ, ಕಾಫಿ ಕುಡಿಬೋದು, ಕೂತ್ಕೊಳ್ಳಿ ನೀವು. ಕುಡಿಯನ್ ಬತ್ತೀನಿ ತಡಿ. ಬಂದೆ, ಬಹುಶಃ ಮಿಷನಿಗೆ ಪೆಟ್ರೋಲ್ ಹಾಕೋಕ್ಕೇನು, ನಾನಲ್ಲೊಂಚೂರು ಹಿಡ್ಕೊತೀನಿ, ಬಂದೆ. ಅಲ್ಲ ಅನಿಲ, ನಾ ಹೇಳಿದ್ರೆ ನೀನು ತೋಟಕ್ಕೆ ಬರೋದು ಬ್ಯಾಡಿತ್ತೇ ನಮ್ಮರಯ್ಯ. ಏನಾಗಲ್ಲ ಗುಂಡಪ್ಪ ಮಾವ, ಬರ್ತೀನಿ. ನನಗೂ ಮನೆ ಒಳಗೆ ಇದ್ದು ಬೇಜಾರಾಗಿದೆ. ಮಂಜಪ್ಪಣ್ಣ ಲಾಲ್ಕಿ ಸಿಕ್ತಾ? ಎಲ್ಲಿ ಕ್ಯಾನ್ ಅಲ್ಲ, ಅವನಿಲ್ಲಿ ಹೇಳಿದ್ದೇ ಸಮ ಮಾರ. ಇಲ್ಲೇ ಕ್ಯಾನಿನ ಬುಡ್ದಲ್ಲಿ ಬಿದ್ದದಲ್ರಿ. ಇಲ್ಲಿ ನೋಡ್ಲ, ನೀವು ತಲೆ ಮೇಲೆ ಎತ್ಕೊ ಕೂತಿರಲ್ಲ, ಇಲ್ಲ ಅದೇ ನೋಡಿ ಲಾಲ್ಕಿ. ಹಿಡಿ ಬನ್ನಿ, ಹಾಕಣ ಬನ್ನಿ. ಓ ಮಾರಯ್ಯ, ನಂಗೆ ಕಾಣಲೇ ಇಲ್ಲ. ಒಂದೊಂದು ಸತಿ ಹಾಗೆ ಆಗದ.
ಅಲ್ಲ ಪಾಪಣ್ಣ, ಈಗ ಎಂತ ಪೂರ್ತಿ ಹಾಕನ ಅರ್ಧ ಹಾಕಿಟ್ಕೊಂಡು ಆಮೇಲೆ ಮತ್ತೆ ಅರ್ಧ ಹಾಕನ? ಹೆಂಗಾರು ಮಾಡಿ, ನಾ ಹೇಳಿದ್ರೆ ಎಲ್ಲರೂ ಒಂಚೂರು ಇದ್ರೂ ಸಾಕು ಮಿಷನ್ನಲ್ಲಿ. ಮೊದಲೇ ಅದು ತೂಕ, ಇದು ಸೇರಿದ್ರೆ ಮತ್ತು ತೂಕ ಆಗ್ತದಲ್ಲ, ಅಲ್ಲಿ ಕ್ಯಾನ್ ಹಿಡ್ಕೊಳ್ಳಿ ತೋಟದಲ್ಲೇ ಹಾಕನ ಆಗಲ್ಲ.